ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ, ಶಿಕ್ಷಣ ಫೌಂಡೇಶನ್, ಡೆಲ್ ಸಂಸ್ಥೆ ಸಹಯೋಗದಲ್ಲಿ ಗದಗ ತಾಲೂಕು ಕುರ್ತಕೋಟಿ ಗ್ರಾಮದಲ್ಲಿ ಗ್ರಾಮ ಡಿಜಿಟಲ್ ವಿಕಸನ ಕಂಪ್ಯೂಟರ್ ಸಾಕ್ಷರತಾ ಕೇಂದ್ರವನ್ನು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್ ಉದ್ಘಾಟಿಸಿದರು. ಗ್ರಾಮಾಂತರ ಭಾಗದಲ್ಲಿ ಹೈಟೆಕ್ ಡಿಜಿಟಲ್ ಗ್ರಂಥಾಲಯ ಹಾಗೂ ಕಂಪ್ಯೂಟರ್ ಸಾಕ್ಷರತಾ ಕೇಂದ್ರವನ್ನು ಕುರ್ತಕೋಟಿ ಗ್ರಾಮದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಆಸಕ್ತ ಸಾರ್ವಜನಿಕರ ಕಲಿಕೆಗಾಗಿ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಡಿಜಿಟಲ್ ಸಾಕ್ಷರತಾ ಕೇಂದ್ರ ಉದ್ಘಾಟನೆಗೊಂಡಿತು. ಶಿಕ್ಷಣ ಫೌಂಡೇಶನ್ನ ಶರಣಪ್ಪ ಕಟ್ಟಿಮನಿ ಮಾಹಿತಿ ನೀಡಿ, ನಮ್ಮ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪ್ರೇರಣಾ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ ಎಂದರು. ಶರಣಪ್ಪ ಕಟ್ಟಿಮನಿ ಅಂತೇಳಿ ಶಿಕ್ಷಣ ಫೌಂಡೇಶನ್ ನಾರ್ತ್ ಕರ್ನಾಟಕ ಏಜೆಂಟ್. ಶಿಕ್ಷಣ ಫೌಂಡೇಶನ್ದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ನಾವು 16-17 ವರ್ಷದಿಂದನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಅಂಥೇಳಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಕಳೆದ ಈ ಕೋವಿಡ್ ನಂತರದಲ್ಲಿ ಗ್ರಾಮ ಪಂಚಾಯಿತಿ ಲೈಬ್ರರಿಗಳೇನಿದೆಯಲ್ಲ ಅಲ್ಲಿ ಡಿಜಿಟಲ್ ಸ್ಪೇಸಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ತಗೊಳ್ಳೋದಾದರೆ ಈಗ ಈ ವರ್ಷ 1000 ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 6 ಲಕ್ಷ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಡಿಜಿಟಲ್ ಸಾಕ್ಷರತೆಯ ತರಬೇತಿ ಕೊಡುವಂಥ ಕಾರ್ಯ ನಡೀತಾ ಇದೆ. ಮತ್ತು 2 ಲಕ್ಷ ಕಮ್ಯುನಿಟಿ ಮೆಂಬರ್ಸರಿಗೆ ಕೊಡುವಂಥ ಕೆಲಸ ನಡೀತಾ ಇದೆ. ಮತ್ತು ಅದಲ್ಲದೇನೂ ಕೂಡ ರಾಜ್ಯಾದ್ಯಂತ ಸೇರಿದ್ರೆ 9 ಮಾಡಲ್ ಡಿಜಿಟಲ್ ಇನ್ಕ್ಲೂಸಿವ್ ಸೆಂಟರ್ ಅಂಥೇಳಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸುಮಾರು 9 ಕೇಂದ್ರಗಳನ್ನು ಓಪನ್ ಮಾಡಿದ್ವಿ. ಅಲ್ಲಿ ಶಿಕ್ಷಣ ಫೌಂಡೇಶನ್ ಮತ್ತು ಡೆಲ್ ಸಂಸ್ಥೆಯ ಸಹಕಾರದೊಂದಿಗೆ 8 ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನು, ಅದರ ಜೊತೆಗೆ ಟೇಬಲ್ಲು ಮತ್ತು ಅದಕ್ಕೆ ಬೇಕಾಗಿರೋ ಚೇರ್ಸ್ಗಳನ್ನ ಎಲ್ಲನೂ ಸಪ್ಲೈ ಮಾಡಿ, ಮತ್ತು ಇಲ್ಲೊಬ್ಬರು ಟ್ರೈನರ್ನೂ ಕೂಡ ಮಾಸ್ಟರ್ ಟ್ರೈನರ್, ಸಾಫ್ಟ್ವೇರ್ ಟ್ರೈನರ್ನ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಅವ್ರು ರೆಗ್ಯುಲರ್ ಆಗಿ ಮಕ್ಕಳಿಗೆ ಇಲ್ಲಿ ಬರುವಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬೇಸಿಕ್ ಕಂಪ್ಯೂಟರನ್ನು ಹೇಳಿಕೊಡುವಂಥ ಕೆಲಸ ಆಗಿರಲಿ. ಅದರ ಜೊತೆಗೆ ಈಗ ನಾವು AI ಅಂತ ಏನು ಮಾತಾಡ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರ ಬಗ್ಗೆ ತರಬೇತಿಯನ್ನು ಕೊಡುವಂಥದ್ದಾಗಿರಲಿ. ಮತ್ತು ಡಿಜಿಟಲ್ ಸ್ಕಿಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ, ಡಿಜಿಟಲ್ ಸಾಕ್ಷರತೆ ಬಗ್ಗೆ ತರಬೇತಿಯನ್ನು ಕೊಡುವಂಥದ್ದಾಗಿರಲಿ. ಮತ್ತು ಇದರ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಏನಾದರೂ ಈಗ ಪ್ರೋಗ್ರಾಮಿಂಗ್ ಬಗ್ಗೆ ಯಾರಾದರೂ ವಿದ್ಯಾರ್ಥಿಗಳು ಬಂದು ನಾನು ಪ್ರೋಗ್ರಾಮಿಂಗ್ ಬಗ್ಗೆ ಕಲಿತೀನಿ ಅಂದರೂ ಕೂಡ ಅದನ್ನು ಕೂಡ ಮಾಹಿತಿ ಕೊಡುವಂಥ ಒಂದು ಕೇಂದ್ರವನ್ನಾಗಿ ರೂಪಿಸಿದ್ದೀವಿ. ಇಲ್ಲಿ ನಿರಂತರವಾಗಿ ಮಕ್ಕಳು ಈ ಕೇಂದ್ರಗಳಿಗೆ ವಿಸಿಟ್ ಮಾಡುವ ಮೂಲಕ ಬೇಸಿಕ್ ಕಂಪ್ಯೂಟರ್ಗಳನ್ನು ಮಕ್ಕಳು ಕಲಿತಾ ಇರುವಂಥದ್ದು, ಆ ಥರದ್ದೆಲ್ಲನೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದು ಉಚಿತವಾಗಿ ಈ ಒಂದು ಸೆಂಟರ್ ನಡೀತಾ ಇರೋದರಿಂದ ಬಹಳ ಅನುಕೂಲ ಆಗಿದೆ ಅಂತ ಕಲಿಕಾ ವಿದ್ಯಾರ್ಥಿನಿ ವಿದ್ಯಾಶ್ರೀ ಮಾತನಾಡಿ, ಕಂಪ್ಯೂಟರ್ ಕಲಿಕೆಗೆ ಈ ಸಂಸ್ಥೆ ನಮಗೆ ಹೆಚ್ಚು ಅನುಕೂಲವಾಗಿದೆ ಎಂದರು. ನಾನು AG ನ್ಯಾಮತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಓದಾಡ್ತೀನಿ. ನಂಗೆ ಫಸ್ಟ್ ಕಂಪ್ಯೂಟರ್ ಬಗ್ಗೆ ಅಷ್ಟಾಗಿ ನಾಲೆಜ್ ಇರಲಿಲ್ಲ. ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಹೆದರಿಕೆ ಬರ್ತಿತ್ತು. ಆದರೆ ಈಗ ಯಾವುದೇ ಭಯ ಇಲ್ದನ ಯೂಸ್ ಮಾಡ್ತೀವಿ. ನಾವು ಈ ಕಂಪ್ಯೂಟರ್ನ ಕಲಿತು 3 ತಿಂಗಳಾಯಿತು. ಎಕ್ಸೆಲ್, ವರ್ಡ್, PPT, ನಾವು ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡಬೇಕು, ಪೆನ್ ಡ್ರೈವ್ನ ಹೆಂಗೆ ಯೂಸ್ ಮಾಡಬೇಕು, ಕನ್ನಡ ಟೈಪಿಂಗ್ ಇವೆಲ್ಲ ಕಲ್ತೀವಿ, ಇನ್ನೂ ಕಲಿತೀವಿ. ಈ ಅವಕಾಶ ಮಾಡಿಕೊಟ್ಟಂತಹ ಡೆಲ್ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.